ಸರ ನಮಸ್ಕಾರ. ತಮ್ಮ ಹೆಸರು ಸರ? ಜೆ ಆಲಗೂರು, ಯಾವ ಸ್ಕೂಲ್ ಸರ್ ಇದು? KBS ಮುಗುಳಿ. KBS ಮುಳಿ. ನಾವು ಒಂದು 15 ದಿವಸದಿಂದ ಬಂದು ರಾಸಾಯನಿಕ ಮುಕ್ತ ಭಾರತ ಅಭಿಯಾನದಲ್ಲಿ ಕೆಲವೊಂದು ಆಯುರ್ವೇದಿಕ್ ಪ್ರಾಡಕ್ಟ್ಗಳು ಕೊಟ್ಟಿದ್ದು ಸರ್. ನಿಮ್ಗೆ ಯೂಸ್ ಮಾಡತ್ತೀರಿ ಸರ್? ಮಾಡಾಕ್ತಿದ್ದೆ. ಏನೇನು ಯೂಸ್ ಮಾಡತ್ತೀರಿ ಸರ್? ಯಾವ ಪ್ರಾಡಕ್ಟ್ಗಳು? ಅದ್ರೊಳಗೆ ರೀ ಇದು ಯಾವ್ದು ಶತಾಯು ಅಂದ್ರೆ, ಹಾಂ ಸರ್. ಆಮೇಲೆ ಅದು ಟಾಯ್ಲೆಟ್ ಸಂಬಂಧಪಟ್ಟಿರ್ತಲ್ಲ, ಡೈಜಾಲಿಕ್ಸು, ಡೈಜೆಸ್ಟು, ಹಾಂ. ಆಮೇಲೆ ಪೇಸ್ಟ್ರಿ ನಮ್ಮ ಶುಗರ್ಗೂ ಸಂಬಂಧಪಟ್ಟದಲ್ಲಿ ಮಧುಸುಧಾರಿ. ಆನಂತರ ಪೇಸ್ಟ್ ಸರ್, ಪೇಸ್ಟ್ ಯೂಸ್ ಮಾಡತ್ತಿದ್ದೆ. ಎಲ್ಲ ನಿಮ್ಗೆ ಹೆಂಗೆ ಅನ್ಸಾತೈತ್ರಿ ಯೂಸ್ ಮಾಡೋದ್ರಿಂದ? ಯೂಸ್ ಮಾಡಿದ್ರೆ ಒಂಥರ ರಿಲ್ಯಾಕ್ಸ್ ಅನ್ಸಾತೈತಿ ರೀ. ರಿಲ್ಯಾಕ್ಸ್ ಅನ್ಸಾತೈತಿ. ಮೊದಲಿಗಿಂತಲೂ ಸ್ವಲ್ಪ ಏನು ಇದೆ ಅಲ್ರಿ, ಆರೋಗ್ಯದಲ್ಲಿ ಇಂಪ್ರೂವ್ಮೆಂಟ್ ಆಗತೈತಿ, ಸುಧಾರಣೆ ಆಗತೈತಿ, ನಿದ್ದೆನೂ ಸರಿಯಾಗಿ ಬರತೈತಿ ರೀ. ಕರೆಕ್ಟ್. ಈಗ ಎಲ್ಲ ಟೀಚರ್ಸ್ಗಳು ಇವನ್ನ ಯೂಸ್ ಮಾಡ್ಬೋದು ಅಂತ ಅಂತಾರೆ. ಒಳ್ಳೆ ಪ್ರಾಡಕ್ಟ್ಗಳದಾವ ಅಂತ ಅನಿಸ್ತೈತ್ರಿ ನಿಮ್ಗೆ? ಅವೆಲ್ಲ ಒಳ್ಳೆವನು ಅದಾವ್ರಿ. ಸದ್ಯ ಈಗ ಯೂಸ್ ಮಾಡ್ಬೇಕ್ರಿ, ಯಾಕಂದ್ರೆ ಯೂಸ್ ಮಾಡ್ಲಾರ್ದ ಗೊತ್ತಾಗಂಗಿಲ್ಲ ರೀ. ನೀವು ಯೂಸ್ ಮಾಡಿದ್ರೆ ಅನ್ನೋದ್ಲೆ ನಾ ಕೇಳತ್ತೇನೆ ಸರ್. ಅದಾರ ಈಗ ನಾವು ಯೂಸ್ ಮಾಡಿದ್ರಿ. ಈಗ ಯೂಸ್ ಮಾಡಕತ್ತೆ ಒಂದು 15 ದಿವಸ ಅಷ್ಟ ಆಯ್ತು ರೀ. ಅಷ್ಟ್ರೊಳಗೆ ನಿಮಗೆ ಒಂದು ಸ್ವಲ್ಪ ಹತ್ರ ಡಿಫ್ರೆನ್ಸ್ ಗೊತ್ತಾಗಿತ್ತಲ್ಲ ಸರ್? ಡಿಫ್ರೆನ್ಸ್ ಗೊತ್ತಾಗತ್ತೈತಿ ರೀ. ಓಕೆ. ಮತ್ತು ಅದು ನೀವು ಹೇಳಿದ್ರ ಪ್ರಕಾರ ಅದು 3 ತಿಂಗಳು ಮಾಡಿದ್ರೆ ಕಂಪ್ಲೀಟ್ ನಿಮ್ಗೆ ಆರಾಮ ಅನಿಸ್ಬೋದು ಅಂತೇಳಿ ಒಂದು ಅಂದಾಜು ಐತಿ ರೀ. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ ಸರ್, ನಮಸ್ಕಾರ.